ಲೇಟೆಸ್ಟ್ ಆಗಿ ನಿಮಗೆ ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಾಗೆ ಕೆಲವು ಅಪ್ಡೇಟ್ಸ್ಗಳನ್ನ ನೀಡಿದರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಮತ್ತು ಕೆಲವು ಡೌಟ್ಸ್ಗಳೇನಿದೆ ಅದ್ರ ಬಗ್ಗೆನೂ ಕೂಡ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋ ಕೂಡ ಒಂದು ಲೈಕ್ ಕೊಡಿ. ಮತ್ತು ನೀಟ್ ಅಪ್ಡೇಟ್ಸ್ ಬೇಕಂದರೆ ಎಡುಸ್ಮಾರ್ಟ್ ಪ್ಲಸ್ ಅಂತ ಸರ್ಚ್ ಮಾಡಿಬಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ನೀಟ್ ರಿಲೇಟೆಡ್ ಅಪ್ಡೇಟ್ಸೇ ಬರ್ತಾ ಇರುತ್ತೆ. ಎಡುಸ್ಮಾರ್ಟ್ ಅಪ್ಡೇಟ್ಸಲ್ಲಿ ನಿಮಗೆ ಬರೀ KECT ಅಪ್ಡೇಟ್ಸ್ ಬರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಸಾಕಷ್ಟು ಜನ ಕೇಳ್ತಾ ಇದ್ದೀರಾ, ತಿರ್ಗಾ KECT ಮತ್ತು ನೀಟ್ ಕೌನ್ಸಿಲಿಂಗ್ ಏನಾದರೂ ಸಪ್ರೇಟ್ ಮಾಡೋ ಚಾನ್ಸಸ್ ಇದೆಯಾ ಅಂತ. ಯಾಕೆಂದರೆ ನೀಟ್ ಕೌನ್ಸಿಲಿಂಗ್ ಬಂದ್ಬಿಟ್ಟು ತುಂಬಾ ಡಿಲೇ ಆಗ್ತಾನೆ ಇದೆ. ಮೇಜರ್ ರೀಸನ್ ಬಂದ್ಬಿಟ್ಟು ಕೋರ್ಟಲ್ಲಿ ಕೇಸ್ ಇರೋದ್ರಿಂದ. ಇವಾಗ ನಿಮಗೆ ಅದ್ರ ಬಗ್ಗೆ ಹೇಳೋದಾದರೆ KA ಡೈರೆಕ್ಟರ್ ಅವರೇ ಕನ್ಫರ್ಮ್ ಮಾಡಿದರೆ ಕಂಬೈನ್ಡ್ ಕೌನ್ಸಿಲಿಂಗೇ ಇರುತ್ತೆ ಅಂತ. ಅದರಿಂದ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇಲ್ಲಿ KA ಕಡೆಯಿಂದ ಏನಪ್ಪ ಒಂದು ಅಪ್ಡೇಟ್ ಬಂದಿದೆ ಅಂದರೆ, ಇಲ್ಲಿ ನೀವು ನೋಡ್ಬೋದು ಒಂದು ನೋಟಿಫಿಕೇಷನ್ನ ಬಿಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಷನಲ್ಲಿ ಏನು ಬಿಟ್ಟಿದ್ದಾರೆ ಅಂದರೆ, ಇಲ್ಲಿ ಆರ್ಕಿಟೆಕ್ಚರ್ ಸ್ಟೂಡೆಂಟ್ಸ್ ಇದ್ದಾರಲ್ಲ ಅವರಿಗೆ ಇವಾಗ ಒಂದು ರಿಲ್ಯಾಕ್ಸೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ 45% ಮಾರ್ಕ್ಸ್ ತೆಗೆದಿದ್ರು ಕೂಡ ನೀವು PUCಲಿ ನೀವೊಂದು ಆರ್ಕಿಟೆಕ್ಚರ್ ಕೋರ್ಸ್ನ ಅಟೆಂಡ್ ಮಾಡ್ಬೋದು ಕೌನ್ಸಿಲಿಂಗ್ನ ಅಂತ ಹೇಳಿದ್ದಾರೆ. ಮತ್ತು ಮೇಯ್ನ್ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಆರ್ಕಿಟೆಕ್ಚರ್ ಸ್ಕೋರ್ ಕಾರ್ಡ್ನ ಯಾರೊಂದು ನಾಟ ಎಕ್ಸಾಮ್ದು ಸ್ಕೋರ್ ಕಾರ್ಡ್ನ KAಗೆ ಸಬ್ಮಿಟ್ ಮಾಡಿಲ್ಲ, KAಗೆ ಸಬ್ಮಿಟ್ ಮಾಡಬೇಕು 15ನೇ ತಾರೀಕು ಒಳಗಡೆ ಅಂತಲೂ ಕೂಡ ನೋಟಿಫೈನ ಮಾಡಿದ್ದಾರೆ. ಮತ್ತು ಇನ್ನೂ ಯಾರು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ಬರೀ CET ಎಕ್ಸಾಮ್ ಬರದೇ ಇಲ್ಲ, ಬರೀ ನಾಟ್ ಎಕ್ಸಾಮ್ನ ಬರ್ದಿದ್ದೀರಾ ಅಂದರೆ ನೀವು KA ಪೋರ್ಟಲ್ಲಿ ರಿಜಿಸ್ಟರ್ನ ಮಾಡ್ಕೋಬೋದಾಗಿರುತ್ತೆ. 11ನೇ ತಾರೀಕಿಂದ 13ನೇ ತಾರೀಕುವರೆಗೂ ಕೂಡ ಫೀಸ್ ಪೇ ಮಾಡೋಕ್ಕೆ ಮಧ್ಯಾಹ್ನ 2 ಗಂಟೆ ಲಾಸ್ಟ್ ಡೇಟು 13ನೇ ತಾರೀಕು. ಇಷ್ಟು KA ಕಡೆಯಿಂದ ಬಂದಿರೋವಂಥ ಅಪ್ಡೇಟ್ಸು ನಾಟಾ ಸ್ಟೂಡೆಂಟ್ಸ್ಗೆ. ಮತ್ತು KECT ಸ್ಟೂಡೆಂಟ್ಸ್ಗೆ ಇನ್ನು ಯಾವುದೇ ಥರದ ಅಪ್ಡೇಟ್ ಇಲ್ಲ. ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ನೀವು ವೆಯ್ಟ್ ಮಾಡಬೇಕಾಗುತ್ತೆ.